ಬಿಎಂಟಿಸಿ ಬಸ್ ಚಾಲಕರೇ ಎಚ್ಚರ ಎಚ್ಚರ. ಚಾಲನೆ ವೇಳೆ ಮೊಬೈಲ್ ಬಳಸಿದ್ರೆ ಶಿಕ್ಷೆ ಪಕ್ಕಾ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳಿಗೆ ಕಿಲ್ಲರ್ ಬಿಎಂಟಿಸಿ ಅಂತಾನೆ ಹೆಸರು ಬಂದ್ಬಿಟ್ಟಿದೆ. ದಿನ ಬೆಳಗಾದ್ರೆ ಸಾಕು ಬಿಎಂಟಿಸಿಗೆ ಬಲಿ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಇದೀಗ ಬಸ್ ಅಪಘಾತಗಳನ್ನ ತಡೆಯಲು ಸಾರಿಗೆ ಇಲಾಖೆ ಕ್ರಮಕ್ಕೆ ಮುಂದಾಗಿದ್ದು, ಬಿಎಂಟಿಸಿ ಬಸ್ಗಳ ಅಪಘಾತ ಹೆಚ್ಚಳ ತಡೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಕಠಿಣ ನಿಯಮಗಳನ್ನ ಜಾರಿಗೆ ಕೂಡ ತಂದಿದ್ದಾರೆ. ಬಸ್ ಚಾಲನೆ ವೇಳೆ ಚಾಲಕರು ಮೊಬೈಲ್ ಬಳಕೆ ಮಾಡುವುದು ಕಂಡು ಬಂದಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಹೌದು, ವಾಹನಗಳನ್ನ ಚಲಾಯಿಸುವಾಗ ರೀಲ್ಸ್ ಮಾಡೋದು, ಮೊಬೈಲ್ ಬಳಸೋದು ಅಪರಾಧವಾದರೂ ಇತ್ತೀಚೆಗೆ ಅವು ಮಾಮೂಲು ಎಂಬಂತಾಗಿವೆ. ಅದರಲ್ಲೂ ಪ್ರಯಾಣಿಕರ ಸುರಕ್ಷತೆಯ ಹೊಣೆ ಹೊತ್ತ ಸಾರಿಗೆ ವಾಹನಗಳ ಚಾಲಕರ ಮೊಬೈಲ್ ಗೀಳು ಸಾಕಷ್ಟು ಅನಾಹುತಕ್ಕೆ ಕಾರಣವಾಗ್ತಿದೆ. ಹೀಗಾಗಿ ಎಚ್ಚೆತ್ತಿರೋ ಬಿಎಂಟಿಸಿ ಸಂಸ್ಥೆಯ ಚಾಲಕರಿಗೆ ಖಡಕ್ ಎಚ್ಚರಿಕೆ ರವಾನಿಸಿದೆ. ಬಸ್ ಚಾಲನೆ ವೇಳೆ ಮೊಬೈಲ್ ಬಳಸಿದ್ರೆ ಅಮಾನತ್ತು, ವರ್ಗಾವಣೆ ಶಿಕ್ಷೆ ಕನ್ಫರ್ಮ್ ಎಂಬ ಸಂದೇಶ ನೀಡಿದೆ. ಜೊತೆಗೆ ಸಂಬಳ ಕಡಿತ ಮಾಡುವುದಾಗಿಯೂ ವಾರ್ನ್ ಮಾಡಿದೆ. ಅಪ್ಪಿತಪ್ಪಿ ತಪ್ಪುಗಳು ಮಾಡಿದ್ರೆ ವಜಾ ಗ್ಯಾರಂಟಿ, ವರ್ಗಾವಣೆ, ಅಮಾನತ್ತು ಜೊತೆ ಸಂಬಳ ಕೂಡ ಕಟ್. ವೀಕ್ಷಕರೇ, ಅದರಲ್ಲೂ ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಪ್ರಯಾಣಿಸುವವರು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಸಂಚಾರ ಮಾಡುತ್ತಿದ್ದಾರೆ. ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಆಗುತ್ತಿಲ್ಲ. ಇದಕ್ಕೆ ಮುಖ್ಯ ಕಾರಣವೇ ಬಿಎಂಟಿಸಿ ಚಾಲಕರ ಅತಿ ವೇಗದ ಚಾಲನೆ. ಬೆಂಗಳೂರಿಗರ ಪಾಲಿಗೆ ಬಿಎಂಟಿಸಿ ಬಸ್ಗಳು ಯಮನಂತೆ ಕಾಣುತ್ತಿವೆ. 1 ತಿಂಗಳ ಅಂತರದಲ್ಲಿ ಬಿಎಂಟಿಸಿ ಅಪಘಾತದಲ್ಲಿ 6 ಮಂದಿ ಜೀವವನ್ನ ಬಿಟ್ಟಿದ್ದಾರೆ. ಮೊದಲು ಮಾರಣಾಂತಿಕ ಅಪಘಾತಕ್ಕೆ ಕಾರಣವಾಗುವ ಚಾಲಕರನ್ನ 6 ತಿಂಗಳ ಕಾಲ ಅಮಾನತುಗೊಳಿಸಬೇಕು. ಜೊತೆಗೆ ವೇತನ ಹೆಚ್ಚಳ ಕಡಿತಗೊಳಿಸುವುದು, ಅಮಾನತು ಅವಧಿ ಮುಗಿದ ಬಳಿಕ ಅಪಘಾತಕ್ಕೆ ಕಾರಣವಾದ ಹಾಗೂ ಹಾಗೆ ಸಾಧಿಸಲು ಮುಂದಾದರೆ ಅವರನ್ನು ವಿಶೇಷ ತರಬೇತಿ ಪಡೆದುಕೊಳ್ಳುವುದು ಕಡ್ಡಾಯಗೊಳಿಸಲಾಗಿದೆ. ಇಷ್ಟಾದರೂ ಮತ್ತೆ ಚಾಲನೆಯತ್ತ ಗಮನ ಹರಿಸದೇ ಇದ್ದರೆ 2ನೇ ಬಾರಿಗೆ ಮಾರಣಾಂತಿಕ ಅಪಘಾತವೆಸಗಿರುವುದು ಕಂಡುಬಂದರೆ ಅಂತಹ ಚಾಲಕರನ್ನ ಸೇವೆಯಿಂದಲೇ ವಜಾಗೊಳಿಸಲಾಗುವುದು. ಕರ್ತವ್ಯದ ವೇಳೆ ಫೋನ್ ಬಳಕೆ ಮಾಡುವುದು ಗೊತ್ತಾದರೆ ಅಂತಹ ಚಾಲಕರಿಗೆ 15 ದಿನಗಳು ಅಮಾನತು ಹಾಗೂ ಘಟಕ ವರ್ಗಾವಣೆ ಮಾಡಲಾಗುವುದು. ಚಾಲಕರಿಗೆ ಮದ್ಯಪಾನ ತಪಾಸಣೆ ನಡೆಸಿದಾಗ ಮದ್ಯ ಸೇವಿಸಿರುವುದು ಖಚಿತವಾದರೆ ನೇರವಾಗಿ ಅವರನ್ನ ಅಮಾನತು ಮಾಡಲು ಸಾರಿಗೆ ಇಲಾಖೆ ನಿರ್ಧರಿಸಿದೆ. ಎಷ್ಟರ ಮಟ್ಟಿಗೆ ಇದು ಚಾಲಕರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಮಾತ್ರ ಕಾದು ನೋಡಬೇಕಾಗಿದೆ. ಗಗನ ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.